ಭಯ ಅಂದ್ರೆ ಏನು ಅಂತ ಆತನಿಗೆ ಗೊತ್ತಿಲ್ಲ. ಇದು ಕೇವಲ ಒಬ್ಬ ಯೋಧನ ಕಥೆ ಅಲ್ಲ, ಇದು ದೇಶಕ್ಕೆ ಪ್ರಾಣವನ್ನೇ ನೀಡಿದ ಒಬ್ಬ ವೀರ ಯೋಧನ ಕತೆ. ದೇಶಕ್ಕೆ ಜೀವ ಕೊಡೋದು ಸುಲಭದ ಮಾತು ಅಲ್ವೇ ಅಲ್ಲ. ಆದರೆ ಈ ಸಿಂಹದ ಮರಿ ಅದನ್ನು ಹೆಮ್ಮೆಯಿಂದ ಮಾಡಿರ್ತಾನೆ. ಅವನೇ ಮೇಜರ್ ಮೋಹಿತ್ ಶರ್ಮಾ. ಇಂದು ದೇಶದಾದ್ಯಂತ ತುಂಬ ಚರ್ಚೆ ಆಗುತ್ತಿರುವ ಮೇಜರ್ ಮೋಹಿತ್ ಶರ್ಮಾ ಅವರ ನೇಮ್ ಯಾಕಂದ್ರೆ ಇತ್ತೀಚೆಗೆ ಬಿಡುಗಡೆಯಾದ ಧುರಂಧರ್ ಮೂವಿ, ಈ ಸಿನಿಮಾದಲ್ಲಿ ರಿಯಲ್ ಲೈಫ್ ಆಧಾರವಾಗಿಯೇ ಮಾಡಿದ್ದಾರೆ ಅಂತ ಮೇಜರ್ ಮೋಹಿತ್ ಶರ್ಮಾ ಅವರ ಫ್ಯಾಮಿಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಸಿನಿಮಾ ತಂಡದವರು ಒಪ್ತಾ ಇಲ್ಲ. ಈ ಮೇಜರ್ ಮೋಹಿತ್ ಶರ್ಮಾ ಅವರ ಕತೆಗೂ ಈ ಧುರಂಧರ್ ಮೂವಿಗೂ ಏನು ಸಂಬಂಧ ಅಂತ ಇದರಲ್ಲಿ ತಿಳ್ಕೋಬೇಕು. ಈ ಸಿನಿಮಾದಲ್ಲಿ ತೋರಿಸಿದ ಘಟನೆಗೂ ನಿಜವಾದ ಮೋಹಿತ್ ಶರ್ಮನಿಗೂ ಎಷ್ಟು ವ್ಯತ್ಯಾಸ, ಹಾಗೂ ನಿಜವಾದ ಮೋಹಿತ್ ಶರ್ಮಾ ವೀರತ್ವದ ಯೋಧ ಅನ್ನೋದನ್ನ ಈ ವಿಡಿಯೋದಲ್ಲೇ ತಿಳ್ಕೊಳ್ಳೋಣ ಬನ್ನಿ. ಜನವರಿ 13ರಂದು ಹರಿಯಾಣದ ರೋಟಕ್ನಲ್ಲಿ ರಾಜೇಂದ್ರ ಪ್ರಸಾದ್ ಮತ್ತು ಸುಶೀತ್ ದಂಪತಿಗೆ ಎರಡನೇ ಮಗನಾಗಿ ಜನಿಸ್ತಾರೆ ಈ ಮೋಹಿತ್ ಶರ್ಮಾ. 1995 ಅಲ್ಲಿ ಗಾಜಿಯಾಬಾದ್ನ ದಿಲ್ಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ತಮ್ಮ PUCಯನ್ನು ಮುಗಿಸ್ತಾರೆ. ನಂತರ NDA ಪರೀಕ್ಷೆ ಬರೆದು ಮಹಾರಾಷ್ಟ್ರದ ಸಂತ ಗಜಾನನ ಮಹಾರಾಜ ಕಾಲೇಜ್ ನಲ್ಲಿ ಅಡ್ಮಿಷನ್ ಪಡಿತಾರೆ. NDA ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ದ ಮೋಹಿತ್ ಶರ್ಮಾ 5 ದಿನಗಳ ಕಾಲ ಕಠಿಣವಾದ SSB ಸೆಲೆಕ್ಷನ್ ಮುಗಿಸಿ ಅದೇ ವರ್ಷ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಕೊಳ್ತಾರೆ. 3 ವರ್ಷ ಸೇನೆ ತರಬೇತಿ ಮುಗಿಸ್ತಾರೆ. 1998 ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಬಿಟಾಲಿಯನ್ ಕ್ಯಾಬಿನೆಟ್ ಸೇವೆಗೆ ಸೇರ್ಕೊಳ್ತಾರೆ. ನೆಕ್ಸ್ಟ್ 2002ರಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ವಾಲಂಟಿಯರ್ ಆಗಿ ಸೇರ್ಕೊಳ್ತಾರೆ. ನಿಮ್ಗೆ ಇದು ತಿಳಿದಿರಲಿ, ಪ್ಯಾರಾ SF ಅಂದ್ರೆ ಗುಪ್ತವಾಗಿ ಕಾರ್ಯಾಚರಣೆ ಮಾಡೋದು, ಭಯೋತ್ಪಾದಕರ ವಿರುದ್ಧ ನೇರವಾಗಿ ಹೋರಾಡೋದು, ಪ್ರತಿ ದಿನವೂ ಮರಣದ ಎದುರೇ ನಿಲ್ಲೋದು. ಇದು ಪಾಸ್ ಆಗೋದು ತುಂಬ ಕಷ್ಟ, ಯಾಕಂದ್ರೆ ಮೆಂಟಲಿ ಅಂಡ್ ಫಿಸಿಕಲಿ ಟೆಸ್ಟ್ಗೆ ಇದರಲ್ಲಿ ಒಳಗಾಗಬೇಕು. 100 ಕಿಲೋಮೀಟರ್ ಓಟವನ್ನು ಓಡಬೇಕು ಅಂಡ್ ಕಂಪ್ಲೀಟ್ ಮಾಡಬೇಕು. ಇಂಥ ಘನಘೋರವಾದಂತಹ ಕಠಿಣವಾದಂತಹ ತರಬೇತಿಯನ್ನು ಇವರು ಕಂಪ್ಲೀಟ್ ಮಾಡಿ 2003ರಲ್ಲಿ ಕಡೆಗೂ ಪ್ಯಾರಾ SF ಅಕಾಡೆಮಿಯ ಸೇನೆಗೆ ಕಮಾಂಡರ್ ಆಗಿ ನೇಮಕವಾಗ್ತಾರೆ. 2004ರಲ್ಲಿ ರಹಸ್ಯ ಕಾರ್ಯಾಚರಣೆಗೆ ಇವರು ಇಳಿತಾರೆ. ಮಿಷನ್ ಶುರುವಾದ ಕೆಲವೇ ದಿನಗಳಲ್ಲಿ ಇವರು ಕಾಣೆಯಾಗ್ತಾರೆ. ಇದರ ಅರ್ಥ ಆಲ್ರೆಡಿ ಇವರು ಉಗ್ರವಾದಿಗಳ ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಈ 2004ರಲ್ಲಿ ಆ ಕರಾಳ ಕರೆ ಬಂತು. ಕಾಶ್ಮೀರದ ಕಣಿವೆ ಆ ಸಮಯದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಭಯದಿಂದ ನಡುಗಿ ಹೋಗ್ತಾ ಇತ್ತು. ಪ್ರತಿಯೊಂದು ದಾಳಿಯ ಹಿಂದೆ ಅಬು ದರದ ಮತ್ತು ಅಜೋಸಜ್ಜರ್ ಎನ್ನುವ ಭಯೋತ್ಪಾದಕರ ಗುಂಡಿನ 2 ಅತಿ ಕ್ರೂರವಾದ ಹೆಸರು ಕೇಳಲಾಗ್ತದೆ. ಕಾಶ್ಮೀರ ಮತ್ತು ಕಾಶ್ಮೀರದ ಗಡಿಯಲ್ಲಿ ಪ್ರತಿಯೊಂದು ನಡೆಯ ಹಿಂದೂ ಇವರ ಕೈವಾಡ ಇರ್ತದೆ. ಇವರು ಭಯೋತ್ಪಾದಕರ ನೆಟ್ವರ್ಕ್ನ ಮೇನ್ ಪಾಯಿಂಟ್ ಆಗಿದ್ರು. ಇವರನ್ನ ಕೊಲ್ಲಲೇಬೇಕಾದದ್ದು ಭಾರತ ಸೇನೆಗೆ ಅವಶ್ಯಕತೆ ಇತ್ತು. ಇವರನ್ನ ಹೊಡೆಯಲು ಅವರಲ್ಲಿ ಒಬ್ಬರಾಗಿ ಅಂಡರ್ ಕವರ್ ಏಜೆಂಟ್ ಆಗಿ ಉಗ್ರರಂತೆ ವರ್ತಿಸಬೇಕಿತ್ತು. ಎಲ್ಲ ಮಾಹಿತಿಯನ್ನು ತಗೊಂಡು ಸರಿಯಾದ ಟೈಮ್ನಲ್ಲಿ ಇವನನ್ನ ಹೊಡೆದು ಹಾಕಬೇಕಿತ್ತು. ಇದು ಸಾಮಾನ್ಯವಾದಂತಹ ಮಷಿನ್ ಅಲ್ವೇ ಅಲ್ಲ. ಯಮನ ಜೊತೆಗೆ ನೇರವಾಗಿ ನರಕಕ್ಕೆ ಬಾಗಿಲಿಗೆ ಹೋಗಿ ವಾಪಸ್ ಬರುವಂತ ಒಂದು ಭಯಾನಕ ಮಷಿನ್ ಆಗಿತ್ತು. ಇದಕ್ಕೆ ಮುಂದಾದಂತಹ ಮೊದಲ ಹೆಸರೇ ಮೇಜರ್ ಮೋಹಿತ್ ಶರ್ಮಾ. ಇದಕ್ಕೆ ಆತ ತುಂಬಾ ಬದಲಾಗಿರ್ತಾನೆ. ಕೂದಲು, ಗಡ್ಡ ಎಲ್ಲವನ್ನು ಕೂಡ ಬೆಳೆಸಿರ್ತಾನೆ. ಇಫ್ತಿಕಾರ್ ಭಟ್ ಎನ್ನುವ ಹೊಸ ನೇಮನ್ನು ಕೂಡ ಇಟ್ಕೊಂಡಿರ್ತಾನೆ. ಮತ್ತು ನನ್ನ ಸಹೋದರನನ್ನ ಭಾರತೀಯ ಸೇನೆ ಹೊಡೆದು ಹಾಕಿದ್ದಾರೆ, ಸೊ ಹೀಗಾಗಿ ನಾನು ಅವ್ರ ಮೇಲೆ ದ್ವೇಷವನ್ನು ಸಾಧಿಸ್ಕೋಬೇಕು ಎನ್ನುವಂತಹ ಒಂದು ಕಥೆಯನ್ನು ಹುಟ್ಟಾಕಿರ್ತಾನೆ. ಭಾರತೀಯ ಸೇನೆಗೆ ಏನೇನ್ ಡ್ಯಾಮೇಜ್ ಮಾಡಬೇಕು ಅನ್ನೋದನ್ನ ಉಗ್ರರ ಮುಂದೆ ಫುಲ್ ಡೀಟೇಲ್ ಆಗಿ ಹೇಳಿರ್ತಾನೆ. ಇದನ್ನು ಕೇಳಿ ಒಂದು ಕ್ಷಣ ಉಗ್ರರೇ ಶಾಕ್ ಆಗಿರ್ತಾರೆ ಮತ್ತು ಅವನನ್ನ ನಂಬಿರ್ತಾರೆ. ಇಲ್ಲಿಂದ ಅಸಲಿ ಗೇಮ್ ಶುರು ಆಗುತ್ತೆ. ಇಫ್ತಿಕಾರ್ ಭಟ್ ರೂಪದಲ್ಲಿ ಇದ್ದಂತ ಮೇಜರ್ ಮೋಹಿತ್ ಶರ್ಮಾ 2 ವಾರ ಅವರ ಮನೆಯಲ್ಲೇ ಇದ್ದು ಅವರೊಂದಿಗೆ ಬೆರೆತು ಹೋಗಿರ್ತಾನೆ ಮತ್ತು ತುಂಬಾ ಹತ್ರ ಆಗಿರ್ತಾನೆ. ಇದರ ಮಧ್ಯೆ ಉಗ್ರರ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾನೆ. ಶ್ರೀನಗರದಿಂದ 50 ಕಿಲೋಮೀಟರ್ ದೂರದಿಂದ ಹಿಮದಿಂದ ಆವರಿಸಿದಂತಹ ಮನೆಯಿಂದ ಮೋಹಿತ್ ಕವ್ವ ಮಾಡ್ತಾ ಇರ್ತಾನೆ. ಹಿಂದಿಂದ ಬಂದು
ಕೊನೆಯ ಬಾರಿ ಪರೀಕ್ಷೆ ಮಾಡ್ತಾರೆ ಮೋಹಿತ್ ಶರ್ಮನನ್ನ. ಮೋಹಿತ್ ಕಡೆಗೆ ಗನ್ ತೋರಿಸಿ ಕೇಳ್ತಾರೆ, ಯಾರ್ ನೀನು, ನಿಜವಾಗಿ ಹೇಳು ಅಂತ. ಆಗ ಮೋಹಿತ್ ಸ್ವಲ್ಪನೂ ಭಯ ಪಡದೆ ಶಾಂತವಾಗಿ ಇರ್ತಾನೆ. ಹೀಗೆ ಹೇಳ್ತಾನೆ, ಬಾಯ್ಜಾನ್, ನಿಮ್ಗೆ ನನ್ನ ಮೇಲೆ ಇನ್ನೂ ಕೂಡ ಡೌಟ್ ಇದ್ರೆ ಈಗಲೇ ಗುಂಡು ಹೊಡೆಯಿರಿ ಅಂದಿರ್ತಾನೆ. ಇದನ್ನು ಕೇಳಿ ಉಗ್ರವಾದಿಗಳು ಸಂಪೂರ್ಣವಾಗಿ ನಂಬಿಡ್ತಾರೆ. ಗನ್ ಕೆಳಗೆ ಇಳಿಸ್ತಾರೆ ಅಂಡ್ ಮೋಹಿತ್ ಕಡೆ ಬೆನ್ ಮಾಡಿ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಮೋಹಿತ್ ಪಿಸ್ತೂಲ್ ತೆಗೆದು ಅವ್ರ ಕಡೆ ಶೂಟ್ ಮಾಡಿಯೇ ಬಿಡ್ತಾನೆ. ಇಬ್ರು ಕ್ರೂರವಾದಂತ ಉಗ್ರವಾದಿಗಳನ್ನ ಆತ ಅಲ್ಲಿಗೆ ಹೊಡೆದಾಕಿರ್ತಾನೆ. ಈ ಸಾಹಸಕ್ಕೆ 2003ರಲ್ಲಿ ಸೇನಾ ಪದಕ ನೀಡ್ತಾರೆ. ನಂತರ ಕ್ಯಾಪ್ಟನ್ ರೇಷ್ಮಾ ಅವರ ಜೊತೆಗೆ ಮದುವೆಯಾಗಿ ಹೊಸದಾದಂತ ಒಂದು ಜೀವನ ಪ್ರಾರಂಭವಾಗುತ್ತೆ. ಆದ್ರೆ ಈ ಸುಖವಾದ ಜೀವನ ತುಂಬಾ ದಿವಸ ಇರಲ್ಲ. ದೇಶಕ್ಕಾಗಿ ಅಪಾಯ ಅಂತ ಬಂದಾಗ ಈ ಮೇಜರ್ ಮೋಹಿತ್ ಶರ್ಮಾ ಯಾವಾಗ್ಲೂ ಮುಂದೆ ಬರ್ತಾ ಇದ್ರು. ಮಾರ್ಚ್ 20, 2009ರಲ್ಲಿ ಕುಪ್ಪವಾದ ಬೇಸ್ಗೆ ಆಪುದಾ ಕಾಡಿನ ಮೂಲಕ ಉಗ್ರರು ಬರ್ತಾ ಇದ್ದಾರೆ ಎಂದು ಮಾಹಿತಿ ಬಂತು. ಮೇಜರ್ ಮೋಹಿತ್ನೊಂದಿಗೆ 25 ಜನ ಈ ಆಪರೇಷನ್ಗೆ ಹೊರಡ್ತಾರೆ. ಅಂದಿನ ದಿನ ರಾತ್ರಿ ಹೊರಟು ಮರುದಿನ ಬೆಳಿಗ್ಗೆ ಅಲ್ಲಿ ಬಂದು ತಲುಪ್ತಾರೆ. 3 ತಂಡವಾಗಿ ಈ ಆಪರೇಷನ್ಗೆ ಸಿದ್ಧವಾಗ್ತಾರೆ. ಹೋಗೋ ದಾರಿಯಲ್ಲಿ ಹಿಮದಲ್ಲಿ ಉಗ್ರರ ಹೆಜ್ಜೆ ಗುರುತು ಕಾಣುತ್ತೆ. ಅಲ್ಲಿ ಬಂದಿರೋ ಉಗ್ರರು ತುಂಬಾ ಟ್ರೈನ್ ಆಗಿರುವಂತ ಅತಿ ಕ್ರೂರವಾದಂತ ಉಗ್ರರು ಅಂತ ಇವರಿಗೆ ಗೊತ್ತಾಗುತ್ತೆ. ಒಂದು ತಂಡಕ್ಕೆ ಉಗ್ರರು ಕಾಣಿಸ್ಕೋತಾರೆ. ಕಾಡಿನಲ್ಲಿ ಗುಂಡಿನ ಚಕಮಕಿ ಶುರು ಆಗುತ್ತೆ. ಇದರಿಂದ ಕಮಾಂಡರ್ಗಳು ಸಹ ಮೊದಲಿಗೆ ಹುತಾತ್ಮರಾಗ್ತಾರೆ. ಬ್ಯಾಡ್ ಲಕ್ ಏನಂದ್ರೆ ಉಗ್ರರು ಎತ್ತರ ಪ್ರದೇಶದಲ್ಲಿ ನಿಂತು ಯುದ್ಧವನ್ನ ಮಾಡ್ತಾ ಇರ್ತಾರೆ. ಇದರಿಂದ ಉಗ್ರರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ನಮ್ಮ ಸೈನಿಕರಿಗೆ ಗುಂಡು ಬೀಳುತ್ತೆ. ಇದರ ನಡುವೆನೂ ಉಗ್ರರ ಎದುರು ನೇರವಾಗಿ ಯುದ್ಧ ಮಾಡಕ್ಕೆ ಇವರು ನಿಂತ್ಕೋತಾರೆ. ಹಾಗೆ ಗುಂಡನ್ನು ಕೂಡ ಹಾರಿಸ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಮೋಹಿತ್ ಕೈಗೆ ಗುಂಡು ತಾಗುತ್ತೆ. ಆದ್ರೆ ಮೋಹಿತ್ ಕಷ್ಟಪಟ್ಟು ಯುದ್ಧವನ್ನ ಮಾಡ್ತಾ ಇರ್ತಾರೆ. ನಮ್ಮ ಸೈನಿಕರು ಸೇಫ್ ಆದಂತ ಜಾಗಕ್ಕೆ ಬರೋವಷ್ಟರಲ್ಲಿ ಮೋಹಿತ್ ಕೈಗೆ ಇನ್ನೊಂದು ಗುಂಡು ಬೀಳುತ್ತೆ. ಅವರಿಗೆ ಇದರಿಂದ ಬಲವಾಗಿ ಏಟ್ ಆಗುತ್ತೆ. ಇದರಿಂದ ಉಗ್ರರಿಗೆ ಸೈನಿಕರು ನಿರಾಯಾಸರಾಗಿದ್ದಾರೆ ಅಂತ ತಿಳಿಯುತ್ತೆ. ಉಗ್ರರು ಖುಷಿ ಪಡ್ತಾ ಇರ್ತಾರೆ. ಆದರೆ ಈ ಸಿಂಹದ ಮರಿಯ ಅಸಲಿ ಮುಖ ಆಗ ಹೊರಗೆ ಬರುತ್ತೆ. ಮೋಹಿತ್ ಅವರಿಗೆ ಇಷ್ಟೆಲ್ಲ ಗಾಯ ಆದ್ರೂ ಕೂಡ ಗ್ರಾನೇಡ್ ಲ್ಯಾನ್ಸರ್ ಅನ್ನ ಎತ್ತಿ ಅವರ ಕಡೆ ಫೈರ್ ಮಾಡಿಬಿಡ್ತಾರೆ. ಸುಮಾರು ಗ್ರಾನೇಡ್ ಅನ್ನ ಹಾರಿಸ್ತಾನೆ. ಇದರಿಂದ ತುಂಬಾ ಜನ ಉಗ್ರರು ಸಾಯ್ತಾರೆ. ಇದೆಲ್ಲ ಆದ್ಮೇಲೆ ಸೇಫ್ ಜಾಗದ ಕಡೆಗೆ ಮೋಹಿತ್ ಬರುವಾಗ ಒಂದು ಗುಂಡು ಮೋಹಿತ್ಗೆ ಬಂದು ಬಲವಾಗಿ ತಾಗುತ್ತೆ. ಅವರು ಆ ಕ್ಷಣ ಹುತಾತ್ಮರಾಗ್ತಾರೆ. ಅವರು ಹುತಾತ್ಮರಾದಾಗ ಅವರ ವಯಸ್ಸು ಜಸ್ಟ್ 31 ವರ್ಷ ಮಾತ್ರ. ಅವರು ಒಂದು ಮಾತು ಇಂದಿಗೂ ಕೂಡ ಪ್ಯಾರಾ ಎಸ್ಎಫ್ ತರಬೇತಿ ಕೇಂದ್ರದಲ್ಲಿ ಸೈನಿಕರಿಗೆ ಇಂದು ಕೂಡ ಪ್ರೇರಣವಾಗಿಯೇ ಉಳಿದಿದೆ. ಅದೇನೆಂದ್ರೆ ಮೋಹಿತ್ ಅವರು ಒಂದ್ ಬಾರಿ ಹೀಗೆ ಹೇಳಿರ್ತಾರೆ, ನನ್ನ ಕೊನೆಯ ಉಸಿರು ಇರೋವರೆಗೂ ನಾನು ನನ್ನ ದೇಶಕ್ಕಾಗಿಯೇ ಹೋರಾಡ್ತೇನೆ ಅಂತ. ಭಾರತ ಸರ್ಕಾರ ಇವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನು ಕೂಡ ನೀಡಿರ್ತಾರೆ. ಅವನು ಸಾಯಲಿಲ್ಲ, ನಮ್ಮ ನಿದ್ರೆಯೊಳಗೆ ಜೀವಂತವಾಗಿದ್ದಾನೆ. ನಮ್ಮ ನೆಲ ಶಾಂತಿಯಲ್ಲಿದೆ ಅಂದರೆ ಅದಕ್ಕೆ ಕಾರಣ ಯಾರೋ ಒಬ್ಬ ಸೈನಿಕನ ರಕ್ತ. ಗಡಿಯ ಬಳಿ ಗುಂಡನ್ನು ಎದುರಿಸುವ ಹಾಗೆ ನಮ್ಮ ಬದಲು ಭಯವನ್ನು ಕೂಡ ಎದುರಿಸ್ತಾ ಇರ್ತಾರೆ. ನಮ್ಮ ದೇಶದಲ್ಲೇ ಇದ್ದು ನಮ್ಮಲ್ಲಿ ಅನಾವಶ್ಯಕವಾಗಿ ಕಿತ್ತಾಡುವವರು ಇದನ್ನು ಒಮ್ಮೆ ತಿಳಿಯಬೇಕು. ಈ ಶಾಂತಿಗೆ ಅವರ ಬೆಲೆ ಇಲ್ಲ. ಆದರೆ ಯಾರೋ ಒಬ್ಬ ಸೈನಿಕ ಇದಕ್ಕೆ ಜೀವ ಕೊಟ್ಟಿದ್ದಾನೆ. ಯಾರೂ ಸೈನಿಕನನ್ನ ಕೆಲಸ ಅಂತ ನೋಡಬೇಡಿ, ಅವರು ನಮ್ಮ ರಕ್ಷಕರು. ದೇಶ ಅಂತ ಹೆಸರನ್ನು ಹೇಳೋದು ದೇಶಭಕ್ತಿ ಅಲ್ಲ, ದೇಶಕ್ಕಾಗಿ ತ್ಯಾಗದ ಬೆಲೆ ಅರಿಯೋದೇ ದೇಶಭಕ್ತಿ. ಈ ದೇಶ ನಮ್ಮದೇ ಆದರೆ ಅದನ್ನು ಕಾಪಾಡೋದು ಮಾತ್ರ ನಮ್ಮ ಸೈನಿಕರು. ಈ ಕತೆ ಒಂದೇ ಹೆಸರಿನಲ್ಲಿ ಮುಗಿಯಲ್ಲ. ಮೇಜರ್ ಮೋಹಿತ್ ಶರ್ಮಾ ಹೀಗೆ ಅನೇಕ ಅಪರಿಚಿತ ಸೈನಿಕರು ಈ ದೇಶ ಇಂದು ಜೀವಂತವಾಗಿದೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಮುಂದೆ ಇದಕ್ಕಿಂತಲೂ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಈ ಪ್ರಯಾಣದಲ್ಲಿ ನನ್ನ ಜೊತೆ ನೀವು ನಿಲ್ಲಬೇಕಂದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ.